ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೇಗಿದ್ದೀರಾ ಎಲ್ಲರೂ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತನ್ನು ಮೇಲೆ ನಡೆಯುತ್ತಿದ್ದೀರಾ? ಅವರು ಹೇಳಿರುವ ತತ್ವಗಳ ಮೇಲೆ ಜೀವನ ಮಾಡಲು ಪ್ರಯತ್ನ ಮಾಡುತ್ತಿದ್ದೀರಾ ಎಂದು ನಾನು ಬಯಸುತ್ತಾ, ಇಂದಿನ ವಿಡಿಯೋದಲ್ಲಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆ ಅಲ್ಲಾಹನು ನೀಡಿರುವ ಸ್ಥಾನ ಎಂತಹದ್ದು, ಅವರಿಗೆ ಅಲ್ಲಾಹನು ನೀಡಿರುವ ಗೌರವ ಎಂತಹದ್ದು, ಅವರು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ರಸೂಲಾಗಿದ್ದಾರೆ. ಅವರು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಎಂದರೆ, ನಮ್ಮ ಮೊದಲನೇ ನಬಿ ಆಗಿರುವ ಹಜರತ್ ಆದಮ್ ಅಲೈಹಿಸ್ಸಲಾಂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಮಗನಾದ ಹಜರತ್ ಶೀಶ್ ಅಲೈಹಿಸ್ಸಲಾಂ ಅವರ ಮಗನಾಗಿದ್ದರು. ಇವರು ಇಬ್ಬರೂ ಸಹಿತ ನಮ್ಮ ಆದಮ್ ಅಲೈಹಿಸ್ಸಲಾಂ ಅವರು ನಮ್ಮೆಲ್ಲರಿಗೆ ತಂದೆಯಾಗಿದ್ದಾರೆ. ಅಂತಹ ದೊಡ್ಡ ನಬಿ ಅವರ ಮಗನಾದ ಶೀಸ್ ಅಲೈಹಿಸ್ಸಲಾಂ ಅವರು ಸಹಿತ ನಬಿಯಾಗಿದ್ದರು. ಇವರು ಶೀಸ್ ಅಲೈಹಿಸ್ಸಲಾಂ ಅವರು ಒಂದು ದಿನ ಆದಮ್ ಅಲೈಹಿಸ್ಸಲಾಂ ಅವರನ್ನು ಕೇಳುತ್ತಾರೆ, ಯಾ ಅಬ್ಬಾಜಾನ್, ನೀವು ಯಾಕೆ ಮೊಹಮ್ಮದ್ ಎಂದು ಹೇಳುತ್ತಿರುತ್ತೀರಾ? ಯಾವಾಗಲೂ ಅವರ ಸ್ಥಾನ ಮೇಲೆ ಇದೆ ಎಂದು ಅವರಿಗೆ ಇಷ್ಟೊಂದು ಗೌರವ ಹೇಗೆ ಕೊಡುತ್ತೀರಾ? ಹಾಗೆ ನೋಡಿದರೆ ನಾನು ಸಹಿತ ನಬಿಯೇ ಮತ್ತು ನೀವು ಸಹಿತ ನಬಿಯೇ ಎಂದು ಹಜರತ್ ಶೀಸ್ ಅಲೈಹಿಸ್ಸಲಾಂ ಅವರು ಆದಮ್ ಅಲೈಹಿಸ್ಸಲಾಂ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಅಲ್ಲಾಹನು ಆದಮ್ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನು ನಮ್ಮ ನಬಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊನೆಯ ನಬಿ, ಒಬ್ಬ ನಬಿ ಬರುತ್ತಾರೆ ಎಂದು ಅಲ್ಲಾಹನು ಮೊದಲೇ ಈ ಮಾಹಿತಿಯನ್ನು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರಿಗೆ ನೀಡಿರುತ್ತಾನೆ. ಅಷ್ಟೇ ಅಲ್ಲದೆ ಅವರ ಮಹತ್ವ ಎಂತಹದ್ದು, ಅವರ ಸ್ಥಾನಮಾನ ಎಂತಹದ್ದು, ಇದರ ಎಲ್ಲದರ ಅರಿವನ್ನು ಅಲ್ಲಾಹನು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರಿಗೆ ಮೊದಲೇ ನೀಡಿರುತ್ತಾನೆ. ಹಾಗಾಗಿ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತಮ್ಮ ಮಗನಾದ ಶೀಸ್ ಅಲೈಹಿಸ್ಸಲಾಂ ಅವರಿಗೆ ನಮ್ಮ ನಬಿಯ ಸ್ಥಾನ ಎಂತಹದ್ದು ಎಂದು ಒಂದೊಂದಾಗಿ ಅರಿವು ಮೂಡಿಸುತ್ತಾರೆ. ಅದು ಹೇಗೆ ಎಂದರೆ, ಆದಮ್ ಅಲೈಹಿಸ್ಸಲಾಂ ಅವರು ತಮ್ಮ ಮಗನಿಗೆ ಹೇಳುತ್ತಾರೆ, ನಾನು ನನ್ನ ಜೀವನದಲ್ಲಿ ಮಾಡಿದ್ದು ಒಂದೇ ತಪ್ಪು. ಅದು ಏನು ಎಂದರೆ, ನಾನು ಅಲ್ಲಾಹನ ಆಜ್ಞೆಯನ್ನು ಮೀರಿ ಜನ್ನತ್ತಿನಲ್ಲಿ ಶೈತಾನಿನ ಒಂದು ವಸ್ವಸೆಯನ್ನು ಕೇಳಿ, ಅವನ ಮಾತುಗಳನ್ನು ಕೇಳಿ ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿ ಒಂದು ಗುಣವನ್ನು ಮಾಡಿದೆ. ಅಲ್ಲಾಹನು ನನಗೆ ಹೇಳಿದ್ದನು, ನೀನು ಈ ಒಂದು ಮರದತ್ತರ ಹೋಗಬೇಡ, ಅದರ ಒಳಗಿನ ಧಾನ್ಯವನ್ನು ತಿನ್ನಬೇಡ ಎಂದು ಅಲ್ಲಾಹನು ಆಜ್ಞೆ ಮಾಡಿದರೂ ಸಹಿತ ನಾನು ಅಲ್ಲಾಹನ ಆಜ್ಞೆಯನ್ನು ಮೀರಿ ಆ ಧಾನ್ಯವನ್ನು ನಾನು ತಿಂದಿದ್ದರಿಂದ ನನ್ನಿಂದ ಒಂದು ದೊಡ್ಡ ತಪ್ಪಾಯಿತು. ಅಲ್ಲಾಹನ ಆಜ್ಞೆ ಮೀರಿದ ತಕ್ಷಣವೇ ನಾನು ಮತ್ತು ನನ್ನ ಮಡದಿಯಾದ ಹವ್ವಾ ಅಲೈಹಿಸ್ಸಲಾಂ ನಾವು ಇಬ್ಬರು ನಮ್ಮ ಮೈ ಮೇಲೆ ಇರುವ ಬಟ್ಟೆಗಳನ್ನು ಕಳೆದುಕೊಂಡೆವು. ತಕ್ಷಣವೇ ಅಲ್ಲಾಹನು ನಮಗೆ ಆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಆದರೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತಿ, ಮುಂದೆ ಒಂದು ದಿನ ಆ ಉಮ್ಮತಿ ಬರುತ್ತದೆ. ಅವರು ಎಷ್ಟೇ ತಪ್ಪು ಮಾಡಿದರೂ ಅಲ್ಲಾಹನು ಅವರ ಬಟ್ಟೆಗಳನ್ನು ಕಸಿದುಕೊಳ್ಳುವುದಿಲ್ಲ. ಯಾಕೆ ಎಂದರೆ ಅವರು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತಿಯಾಗಿರುತ್ತಾರೆ. ಇಷ್ಟೊಂದು ದೊಡ್ಡ ಋತುಬಾ ಆಗಿದೆ ಅವರದ್ದು ಎಂದು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತಮ್ಮ ಮಗನಾದ ಶೀಸ್ ಅಲೈಹಿಸ್ಸಲಾಂ ಅವರಿಗೆ ಹೇಳುತ್ತಾರೆ. ಅಷ್ಟೇ ಅಲ್ಲ, ನಾನು ಆ ಒಂದು ತಪ್ಪು ಮಾಡಿರುವುದರಿಂದ ನಾನು ಜನ್ನತ್ತಿನಿಂದ, ನನ್ನ ಮನೆಯಿಂದ ಅಲ್ಲಾಹನು ಹೊರಗೆ ಹಾಕಿದನು. ನಾನು ನನ್ನ ಮನೆಯನ್ನು ಬಿಡಬೇಕಾಯಿತು. ಆದರೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತಿ ಏನೇ ತಪ್ಪು ಮಾಡಿದರೂ ಅಲ್ಲಾಹನು ಅವರ ಮನೆಗಳನ್ನು ಕಸಿದುಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ನಾನು ದೊಡ್ಡ ತಪ್ಪು ಮಾಡಿರುವುದರಿಂದ ನಾನು ಮತ್ತು ನನ್ನ ಮಡದಿಯಾದ ಹವ್ವಾ ಅಲೈಹಿಸ್ಸಲಾಂ ಅವರನ್ನು ಅಲ್ಲಾಹನು ಬೇರೆ ಬೇರೆ ಮಾಡಿದನು. ನಾನು ಒಂದು ಕಡೆಯಾದರೆ ನಿನ್ನ ತಾಯಿಯಾದ ಹವ್ವಾ ಅಲೈಹಿಸ್ಸಲಾಂ ಅವರು ಒಂದು ಕಡೆಯಾದರು. ನಾವಿಬ್ಬರು ಬೇರೆಯಾದೆವು. ಆದರೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತಿ ಏನೇ ತಪ್ಪು ಮಾಡಿದರೂ ಅಲ್ಲಾಹನು ಅವರ ಗಂಡ ಮತ್ತು ಹೆಂಡತಿಗಳನ್ನು ದೂರ ಮಾಡುವುದಿಲ್ಲ. ಇಷ್ಟೊಂದು ಲಾಭವನ್ನು ಆ ಉಮ್ಮತಿಯವರು ಹೊಂದಿದ್ದಾರೆ. ಮತ್ತು ನಾನು ಒಂದು ತಪ್ಪು ಮಾಡಿ ನನ್ನ ಮನೆಯನ್ನು ಕಳೆದುಕೊಂಡೆ, ನನ್ನ ಬಟ್ಟೆಯನ್ನು ಕಳೆದುಕೊಂಡೆ, ನನ್ನ ಮಡದಿಯನ್ನು ಸಹಿತ ನಾನು ಕಳೆದುಕೊಂಡೆ. ಅಷ್ಟೇ ಅಲ್ಲ, ನಾನು ಈ ಒಂದು ತಪ್ಪು ಮಾಡಿದ್ದು ಅಲ್ಲಾಹನು ಕುರಾನಿನಲ್ಲಿ ಹೇಳಿ, ಸಣ್ಣ ಮಗುವಿನಿಂದ ನಾಳೆ ಖಯಾಮತ್ತಿನ ದಿನ ಬರುವ ಎಲ್ಲ ಒಂದು ಮನುಷ್ಯರಿಗೆ ಅಲ್ಲಾಹನು ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾ ಅಲೈಹಿಸ್ಸಲಾಂ ಈ ತಪ್ಪು ಮಾಡಿದರು, ನಾನು ಅವರಿಗೆ ಈ ಶಿಕ್ಷೆಯನ್ನು ನೀಡಿದೆ ಎಂದು ಅಲ್ಲಾಹನು ಕುರಾನಿನಲ್ಲಿ ಬರೆದು ಬಿಟ್ಟಿದ್ದಾನೆ, ಎಲ್ಲರ ಮುಂದೆಯೂ ಹೇಳುತ್ತಾನೆ. ಆದರೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಒಂದು ದಿನ ಉಮ್ಮತಿ ಬರುತ್ತದೆ. ಅವರು ಸುಳ್ಳು ಹೇಳಿದರು, ತಪ್ಪು ಮಾಡಿದರು, ಅವರು ಎಷ್ಟೇ ಗುನಾಹ ಮಾಡಿದರೂ ಸಹಿತ ಅವರ ಪಕ್ಕದಲ್ಲಿ ಇರುವವರಿಗೂ ಸಹಿತ ಅದು ಗೊತ್ತು ಆಗುವುದಿಲ್ಲ.
ಹಾಗೆ ಅಲ್ಲಾಹನು ಅವರ ತಪ್ಪುಗಳ ಮೇಲೆ ಪರದೆಯನ್ನು ಎಳೆಯುತ್ತಾನೆ. ಯಾರಿಗೂ ಗೊತ್ತಾಗದಂತೆ ಅವರ ತಪ್ಪನ್ನು ಮುಚ್ಚಿ ಹಾಕುತ್ತಾನೆ. ಇದು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತಿಯಾಗುವ ಒಂದು ಲಾಭವಾಗಿದೆ. ಇಷ್ಟೊಂದು ಲಾಭವನ್ನು ಅವರ ಉಮ್ಮತಿ ಹೊಂದಿದೆ. ನಾನು ನಬಿಯಾಗಿ ನನಗೆ ಈ ಒಂದು ಮಹತ್ವವು ನನಗೆ ಸಿಕ್ಕಿಲ್ಲ. ಆದರೆ ಆ ಉಮ್ಮತಿಗೆ ಆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರಸೂಲ್ ಆಗಿರುವುದರಿಂದ, ಅವರಿಗೆ ನಬಿಯಾಗಿರುವುದರಿಂದ ಆ ಉಮ್ಮತಿಗೆ ಈ ಸವಲತ್ತುಗಳನ್ನು ನನ್ನ ಅಲ್ಲಾಹನು ನೀಡಿದ್ದಾನೆ. ಈಗ ಹೇಳು, ನಾವು ಯಾರು ಹೆಚ್ಚು ಇದರಲ್ಲಿ ಎಂದು ತಮ್ಮ ಮಗನಿಗೆ ಪ್ರಶ್ನೆ ಮಾಡುತ್ತಾರೆ. ನೋಡಿ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ನಾವು ಉಸಿರಾಡುವ ಗಾಳಿ, ತಿನ್ನುವ ಆಹಾರ, ಉಡುವ ಬಟ್ಟೆ, ಇರುವ ಮನೆ, ನಾವು ಕೂಡಿ ಇರುವ ಸಂಸಾರ ಎಲ್ಲವೂ ನಮ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೃಪೆಯಿಂದ ಎಂದರೆ ತಪ್ಪಾಗಲಾರದು. ಅವರ ಮೇಲೆ ಅಲ್ಲಾಹನು ಇಟ್ಟಿರುವ ಪ್ರೀತಿಯಿಂದ ನಮಗೆ ಈ ಜಗತ್ತಿನಲ್ಲಿ ರಿಝಕ್ ಸಿಕ್ಕಿದೆ, ನಮಗೆ ಇರಲು ಮನೆ ಸಿಕ್ಕಿದೆ, ಮತ್ತು ಸಂಸಾರ ಇದೆ, ತುಂಬ ಚೆನ್ನಾಗಿ ಇರುವ ಜೀವನ ಸಿಕ್ಕಿದೆ. ನಾವು ನಮಗೋಸ್ಕರ ಅವರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಎಲ್ಲವನ್ನು ನಮ್ಮ ಅಲ್ಲಾಹನನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೋಸ್ಕರನೇ ನಾವು 5 ಹೊತ್ತು ನಮಾಜ್ ಮಾಡಿದರೆ ಅದಕ್ಕೆ ಸವಾಬನ್ನು ಅಲ್ಲಾಹನು 50 ಹೊತ್ತು ಮಾಡಿದಷ್ಟು ಸವಾಬನ್ನು ಅಲ್ಲಾಹನು ನಮ್ಮ ಜೋಳಿಗೆ ಒಳಗೆ ಹಾಕಿದ್ದಾನೆ. ಇದು ಕೇವಲ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಅಲ್ಲಾಹನು ಇಟ್ಟಿರುವ ಪ್ರೀತಿಯಾಗಿದೆ. ನಮಗೆ ಅವರಿಂದ ತುಂಬ ಉಡುಗೊರೆಗಳು ಸಿಕ್ಕಿದೆ. ನಾವು ಅದನ್ನು ನೋಡದೆ, ಅವರ ತತ್ವಗಳನ್ನು ಅಳವಡಿಸಿಕೊಳ್ಳದೆ ನಾವು ನಮ್ಮ ಜೀವನದಲ್ಲಿ ತಪ್ಪು ದಾರಿಗಳನ್ನು ತುಳಿದು ತಪ್ಪು ಕಡೆ ಹೊರಟಿದ್ದೇವೆ. ಅಲ್ಲಾಹನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದುಕೊಂಡು ಬರಲು ಮನ್ಕಲ್ ಮೌತ್ ಇವರನ್ನು ಕಳಿಸಿದಾಗ ನಮ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಒಂದು ದುನಿಯಾವನ್ನು ಬಿಟ್ಟು ಹೋಗುತ್ತಿರುವಾಗ ಕೇವಲ ಯೋಚನೆ ಮಾಡಿದ್ದು, ನನ್ನ ಉಮ್ಮತಿ ನಾನು ಹೋದ ಮೇಲೆ ನನ್ನ ಉಮ್ಮತಿಯವರ ಒಂದಿಗೆ ಅಲ್ಲ ನೀನು ಏನು ಮಾಡುತ್ತೀಯಾ ಎಂಬ ಚಿಂತೆ ಅವರನ್ನು ಕಾಡುತ್ತಾ ಇತ್ತು. ಹಾಗಾಗಿ ಅವರು ಆ ಫರಿಷ್ಠೆಗೆ ಹೇಳುತ್ತಾರೆ, ನಾನು ಇಲ್ಲಿಂದ ಈ ದುನಿಯಾ ಬಿಟ್ಟು ಅಲ್ಲಾಹನ ಕಡೆಗೆ ಹೋದ ಮೇಲೆ ಅಲ್ಲಾಹನು ನನ್ನ ಉಮ್ಮತಿಯೊಂದಿಗೆ ಏನು ಮಾಡುತ್ತಾನೆ ಕೇಳಿಕೊಂಡು ಬಾ ಎಂದು ಫರಿಷ್ಠೆಯನ್ನು ಕಳಿಸಿದಾಗ ಫರಿಷ್ಠೆಯವರು ಹೋಗಿ ಅಲ್ಲಾಹನಿಗೆ ಹೇಳುತ್ತಾರೆ, ಯಾ ಅಲ್ಲಾ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಎಂದಾಗ ಅಲ್ಲಾಹನು ಹೇಳುತ್ತಾನೆ, ಯಾ ರಸೂಲಲ್ಲ, ನಾನು ನಿಮ್ಮ ಉಮ್ಮತಿಯನ್ನು ಎಂದಿಗೂ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಬಿಡುವುದಿಲ್ಲ. ನಾನು ಅವರನ್ನು ಸದಾ ಕರುಣೆಯಿಂದ ನೋಡುತ್ತೇನೆ ಎಂದು ಹೇಳಿದ ಮೇಲೆಯೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಜೀವನವನ್ನು ಈ ದುನಿಯಾದಲ್ಲಿ ಮುಗಿಸುತ್ತಾರೆ. ಇಷ್ಟೊಂದು ಕಾಳಜಿಯನ್ನು ಹೊಂದಿರುವ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಾಳೆ ಖಯಾಮತ್ತಿನ ದಿನವೂ ಸಹಿತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ನಾಳೆ ಖಯಾಮತ್ತಿನ ದಿನ ಎಲ್ಲರೂ ತಾಯಿ ತಂದೆಗೆ ಆಗುವುದಿಲ್ಲ, ತಂದೆ ತಾಯಿಗೆ ಆಗುವುದಿಲ್ಲ, ಮಕ್ಕಳು ತಮ್ಮ ತಾಯಿ ತಂದೆಗೆ ಆಗುವುದಿಲ್ಲ, ಗಂಡ ಹೆಂಡತಿಗೂ ಸಹಿತ ನೀನು ಯಾರು ಎಂದು ಕೇಳುವ ಸಮಯದಲ್ಲಿ ಕೇವಲ ಒಬ್ಬ ದೊಡ್ಡ ವ್ಯಕ್ತಿ, ಅವರೇ ನಮ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ ನನ್ನ ಉಮ್ಮತಿಯನ್ನು ಉಳಿಸು ಯಾ ಅಲ್ಲ, ಅವರನ್ನು ಕ್ಷಮಿಸು ಎಂದು ನಮ್ಮ ಬಗ್ಗೆ ಶಿಫಾರಸು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಮಾಡುತ್ತಾರೂ ಸಹಿತ. ಇಂತಹ ಒಬ್ಬ ರಸೂಲರಾಗಿರುವ, ನಬಿಯಾಗಿರುವ, ಉಮ್ಮತಿಯಾಗಿರುವುದು ನಮಗೆ ತುಂಬ ಅದೃಷ್ಟವಂತರು. ನಾವು ತುಂಬ ವರಗಳನ್ನು ಪಡೆದುಕೊಂಡಿರುವಂಥವರು. ಇಂತಹ ನಬಿಯವರ ಉಮ್ಮತಿಯಾಗಿ ನಾವು ಅವರು ಹಾಕಿಕೊಟ್ಟಿರುವ ತತ್ವಗಳ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸೋಣ. ಅವರಿಗೆ ಮೆಚ್ಚುವ ಹಾಗೆ ನಾವು ಪ್ರತಿ ಉಸಿರನ್ನು ಕಳೆಯೋಣ. ಆ ಅಲ್ಲಾಹನು ಮೆಚ್ಚುವ ಹಾಗೆ ನಮ್ಮ ಜೀವನವನ್ನು ನಡೆಸೋಣ. ಇವು ಎಲ್ಲವನ್ನು ನಾವು ಪಾಲಿಸುವಂತಹ ಸದ್ಬುದ್ಧಿಯನ್ನು, ನಮಗೆ ಒಳ್ಳೆಯ ಬುದ್ಧಿಯನ್ನು ಆ ಅಲ್ಲಾಹನು ನಮ್ಮ ಮನದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ನಡೆನುಡಿಗಳಲ್ಲಿ, ನಮ್ಮ ಜೀವನದಲ್ಲಿ ಹಾಕಲಿ ಎಂದು ನೀವು ಮತ್ತು ನಾನು ಸಹಿತ ಆ ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ. ಆಮೀನ್ ಸುಮ್ಮ ಆಮೀನ್.